ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ನಿನ್ನೆಯಷ್ಟೇ ರಿಲೀಸ್ ಮಾಡಿದ ನಟ ರಾಕ್ಷಸ ಡಾಲಿ ಧನಂಜಯ್ ನಟನೆಯ ಕೋಟಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಅದ್ಭುತ ಮೆಚ್ಚುಗೆಯನ್ನ ಪಡ್ಕೊಳ್ತಾ ಇದೆ. ಈ ಚಿತ್ರಕ್ಕೆ ಜ್ಯೋತಿ ದೇಶಪಾಂಡೆ ಅವರ ನಿರ್ಮಾಣ ಮತ್ತು ಪರಂ ಅವರು ಡೈರೆಕ್ಟ್ ಮಾಡಿರುವಂತಹ ಮೂವಿ. ನಟ ರಾಕ್ಷಸ ಡಾಲಿ ಧನಂಜಯ್, ರಂಗಾಯಣ ರಘು, ರಮೇಶ್ ಇಂದ್ರ, ಮೋಕ್ಷ, ತಾರಾ, ಪೃಥ್ವಿ ಇನ್ನು ಕೆಲವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳಾಗಿ ಅಭಿನಯಿಸಿದ್ದಾರೆ. ಇನ್ನು ಟ್ರೈಲರ್ ನೋಡಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಟ್ರೈಲರ್ ನೋಡಿದ್ರೆ ಕೋಟಿ ಸಿನಿಮಾ ಅದ್ದೂರಿಯಾಗಿ ಮೂಡಿ ಬಂದಿದೆ ಅನ್ಸುತ್ತೆ. ಇದೊಂದು ದುಡ್ಡಿನ ಸುತ್ತುವಂತಹ ಕಥೆಯಾಗಿರಬಹುದು. ಯಾಕಂದ್ರೆ ಇಡೀ ಟ್ರೈಲರ್ ನಲ್ಲಿ ದುಡ್ಡನ್ನೇ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಹೀರೋ ಹ್ಯಾಪಿಯಾಗಿ ಒಂದು ಫ್ಯಾಮಿಲಿ ಲೀಡ್ ಮಾಡೋ ಕ್ಯಾರೆಕ್ಟರ್. ಒಂದು ದೊಡ್ಡ ಮಟ್ಟದ ಡೀಲ್ ಹೀರೋಗೆ ಸಿಕ್ಕಿ ಆ ಡೀಲ್ ಮುಗಿಸೋದು ಲೇಟ್ ಆಗಿ ಇದರಿಂದ ಆಗುವ ಪ್ರಾಬ್ಲಮ್ಸ್ ಮತ್ತೆ ಅಲ್ಲಿ ಆಗುವಂತ ಕನ್ಫ್ಯೂಷನ್ ಎಲ್ಲವನ್ನು ಹೇಗೆ ಫೇಸ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾ. ಇದೊಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಕನೆಕ್ಟ್ ಆಗುವಂತ ಒಂದು ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ. ಟ್ರೈಲರ್ ನಲ್ಲಿ ಮೇಕಿಂಗ್ ವಿಡಿಯೋ ಹಾಗೆ ಕಲರ್ಫುಲ್ ಸೀನರೀಸ್, ಆ ಫೈಟ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದಲ್ಲಿ ರಮೇಶ್ ಇಂದ್ರ ಅವರು ವಿಲನ್ ಪಾತ್ರ ಮಾಡಿ ಪ್ರೇಕ್ಷಕರಿಗೆ ಮೆಚ್ಚುಗೆ ಆಗಿದ್ರು. ಈಗ ಅವರು ಕೋಟಿ ಸಿನಿಮಾದಲ್ಲೂ ವಿಲನ್ ಆಗಿ ದೀನು ಸಾವ್ಕಾರ್ ಎಂಬ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಇಡೀ ಸಿನಿಮಾದಲ್ಲಿ ಡಾಲಿ ಧನಂಜಯ್ ವರ್ಸಸ್ ರಮೇಶ್ ಇಂದ್ರ ಅವರ ಮುಖಾಮುಖಿ ದೃಶ್ಯಗಳೇ ಇವೆ ಅನ್ಸುತ್ತೆ. ಯಾಕಂದ್ರೆ ಟ್ರೈಲರ್ ನಲ್ಲಿ ಆ ಸುಳಿವು ಕಾಣಿಸ್ತಾ ಇದೆ. ಈಗಾಗಲೇ ಸಾಂಗ್ ಮತ್ತೆ ಟೀಸರ್ ಜನರ ಗಮನ ಸೆಳೆದಿದೆ. ಹಾಗೆ ಟ್ರೈಲರ್ ನಲ್ಲಿ ಇರುವಂತಹ ಡೈಲಾಗ್ಸ್, ವ್ಯವಹಾರ ಯಾರ ಜೊತೆ ಬೇಕಾದ್ರೂ ಆಗಬಹುದು, ಆದ್ರೆ ಎರಡು ಮುಖ ಇರುವವರ ಜೊತೆ ಮಾತ್ರ ಮಾಡಬಾರ್ದು. ಯಾಕಂದ್ರೆ ಅವರಿಂದ ಮೋಸ ಆದಾಗ ಯಾವ ಮುಖಕ್ಕೆ ಬಾರಿಸೋದು ಅನ್ನೋ ಕನ್ಫ್ಯೂಷನ್ ನಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅವರು ಖಡಕ್ ಆಗಿ ಹೇಳುವಂತಹ ಡೈಲಾಗ್ಸ್ ಮತ್ತೆ ಅವರ ಎಂಟ್ರಿ ಆಗಿರಬಹುದು ತುಂಬಾನೇ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಟ್ರೈಲರ್ ನಿಂದ ಜನರಿಗೆ ಇನ್ನೂ ನಿರೀಕ್ಷೆ ಹೆಚ್ಚಿಸಿದೆ ಅಂದ್ರೆ ತಪ್ಪಾಗಲ್ಲ. ಸೌತ್ ನಿಂದ ಮುಂಬೈವರೆಗೂ ಹುಡುಕಿದ್ರು ಈ ತರ ಗುಂಡಿಗೆ ಇರೋ ಹುಡುಗ ಸಿಗಲ್ಲ. ಹೊಸ ಪಾತ್ರ, ಹೊಸ ಕತೆ. ಇದೇ ಜೂನ್ 14ರಂದು ಸಿನಿಮಾ ತೆರೆ ಕಾಣಲಿದೆ. ಸಿನಿಮಾ ನೋಡಿ ಅವರಿಗೆ ಶುಭ ಹಾರೈಸಿ.